ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಾಮಿನಿ, ಅಳಬೇಡಮ್ಮ, ಅಳಬೇಡ. ನಂಬಿಕೆ ಇಟ್ಕೋ. ದೇವಿ ಬಾಗಿಲನ್ನು ತೆಗ್ದಿದ್ದಾಳಲ್ಲ, ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕೆ ಅದೇ ಸೂಚನೆ. ಅಮ್ಮ, ನನಗೆ ಇವತ್ತು ನಂಬಿಕೆ ಬರ್ತಾ ಇದೆ ಅಮ್ಮ. ನೋಡ್ತಾ ಇರಿ, ನನ್ನ ಮಗ ಅಗಸ್ತ್ಯ ಮತ್ತೆ ವಾಪಸ್ ಈ ಮನೆಗೆ ಬಂದೇ ಬರ್ತಾನೆ. ಆದ್ರೆ ಹೇಗೆ, ಏನು, ಯಾವ ರೀತಿ, ಇದ್ಯಾವ್ದು ನನಗೆ ಗೊತ್ತಿಲ್ಲ ಅಮ್ಮ. ನನ್ನ ಮನಸ್ಸು ಕೂಗಿ ಹೇಳ್ತಾ ಇದೆ, ಈ ಮನೆ ಕಳ್ಕೊಂಡಿರೋ ಸಂತೋಷ ಮತ್ತೆ ಸಿಗುತ್ತೆ ಅಮ್ಮ. ಆಮೇಲೆ ಏನಾಯ್ತು ಗೊತ್ತಾ? ಡಬ್ಬ ಅಂತ ಇದಕ್ಕಿದ್ದಾಗೆ ಬಾಗ್ಲು ಅದಾಗೆ ತೆಕ್ಕೋಬಿಡ್ತು. ಯಾರ ಬಾಯಲ್ಲೂ ಮಾತೇ ಬರ್ತಿಲ್ಲ. ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಕೈ ಮುಗಿತಾ ಇದ್ರು. ಕೊನೆ ಸಲ ದೇವ್ರ ದರ್ಶನ ಕೊಟ್ಟಿದ್ದು ನೀನ್ ಇದ್ದಾಗ್ಲೇ ಅಲ್ವಾಪ. ಅದಾದ್ಮೇಲೆ ಇದೇ ಮೊದ್ಲು. ಊರಿನ ಜನ ಎಲ್ಲ ಎಷ್ಟು ಖುಷಿ ಪಟ್ರು ಗೊತ್ತಾ? ಅಗಸ್ತ್ಯ ಅಣ್ಣ ಇದ್ದಿದ್ರೆ ಎಲ್ರೂ ಅವನ್ನ ಶಂಸಿರೋರು, ಎಲ್ಲ ಸರಿ ಹೋಗಿರೋದು. ಅಯ್ಯೋ ಅಣ್ಣ, ಅದಪ್ಪ ಕೂತ್ಕೊಳ್ಳೋ ಜಾಗ ತಾನೆ, ಅಲ್ಲಿ ಯಾರು ಕೂತ್ಕೋಬಾರ್ದು. ಎದೋಳಲ್ಲಿಂದ ಯಾರಾದ್ರೂ ನೋಡಿದ್ರೆ ಬೈತಾರೆ. ನಮ್ಮಪ್ಪನ ಜಾಗದಲ್ಲಿ ನಾನ್ ಕೂತ್ಕೊಂಡ್ರೆ ಅವ್ರಿಗೇನಾಗ್ಬೇಕು? ಅಣ್ಣ ನಂಗೆ ಹೇಳಿದಾನೆ, ಗೌರವ ಯಾವಾಗ್ಲೂ ಮನುಷ್ಯರ ಮೇಲೆ ಇರ್ಬೇಕು, ಅವ್ರ ಹತ್ರ ಇರೋ ವಸ್ತು ಮೇಲೆ ಅಲ್ಲ ಅಂತ. ಈ ಮನೇಲಿ ಅಪ್ಪನ ಮೇಲೆ ಗೌರವ ಯಾರಿಗೂ ಮನ್ಸಲ್ಲಿಲ್ಲ, ಬರೀ ಬಾಯಲ್ಲಷ್ಟೇ. ಅಣ್ಣ, ಯಾರು ನೀನ್ ಅನ್ಕೊಂಡಷ್ಟು ಕೆಟ್ಟವ್ರಲ್ಲ ಕಣೋ. ಇವಾಗ ಟೈಮ್ ಆಯ್ತಲ್ವಾ, ಮಲ್ಕೊಳ್ಳೋಣ ಬಾ. ನಾನು ಅಪ್ಪನ ಹತ್ರ ಮಾತಾಡೋಕೆ ಇನ್ನೂ ತುಂಬಾ ವಿಷಯ ಇದೆ. ಚಿಕ್ಕಿಯಿಂದಾನೆ ದೇವ್ರಿ ಬಾಗ್ಲು ತೆಗ್ದಿದ್ದು ಅಂತ ಅಪ್ಪನ್ ಗೊತ್ತಾಗ್ಬೇಕು ತಾನೆ. ಅಪ್ಪ ಅಪ್ಪ ಈ ಮನೇಲಿ ಎಲ್ಲ ಸ್ವಾರ್ಥಿಗಳು. ಅಪ್ಪ, ಅಚಿಂತ್ಯ ಅಣ್ಣ ಏನೇ ಹೇಳಿದ್ರು ನೀವು ಕೇಳಿಸ್ಕೋಬೇಡಿ. ಅವನ್ಗೆ ಮೊದ್ಲು ಕೋಪ ಕಡಿಮೆ ಮಾಡ್ಕೊಳಕ್ ಹೇಳಿ. ಯಾವಾಗ ನೋಡಿದ್ರು ಎಲ್ಲರ ಮೇಲೂ ಗುರ್ರ ಅಂತಿರ್ತಾನೆ. ಸುಮ್ನಿರೋನು, ಕೋಪ ಮಾಡ್ಕೊಂಡ್ರೆ ಇನ್ನೇನು ಮತ್ತೆ? ದೇವಿ ಬಾಗ್ಲು ತೆಗ್ದಾಯ್ತು ತಾನೆ. ದೇವಿ ಊರಿಗೆ ಬಂದಂಗೆ ಅಗಸಣ್ಣನು ಊರಿಗೆ ಬರ್ಬೋದಲ್ವಾ? ಅಗಸಣ್ಣ ಊರಿಗೆ ಬರೋದ್ರ ಬಗ್ಗೆ ಒಬ್ರಾದ್ರು ಮಾತಾಡಿದ್ರು ಕೇಳು ಅಮ್ಮನ್ನ. ಅಗಸ್ತ್ಯ ಅಣ್ಣಂಗೆ ವಾಪಸ್ ಬರಕ್ಕೆ ಇಷ್ಟ ಇಲ್ಲ ಕಣೋ. ಇನ್ ಹೇಗ್ ಕರ್ಕೊಂಬರಕ್ಕಾಗುತ್ತೆ ಹೇಳು? ಸುಮ್ನೆ ಇರೋಮು, ಅಣ್ಣನಿಂದನೇ ತಾನೆ ದೇವಿ ಕೋಪ ಮಾಡ್ಕೊಂಡಿದ್ದು, ಬಾಗ್ಲು ಹಾಕೊಂಡಿದ್ದು ಅಂತ ಅವನ್ನ ಊರಿಂದ ಆಚೆ ಕಳ್ಸಿದ್ದು. ಈಗ ದೇವಿನೂ ವಾಪಸ್ ಬಂದ್ಮೇಲೆ ಎಲ್ರೂ ಸೇರಿ ಅಣ್ಣನ್ ಕರೆದ್ರೆ ಅವ್ನು ವಾಪಸ್ ಬರಲ್ಲ ಅಂತಾನಾ? ನೀನ್ ಫೋನ್ ಕೊಡು, ನಾನೇ ಅವನ್ನ ಫೋನ್ ಮಾಡಿ ಕರಿತೀನಿ. ಮಾತಾಡಿದ್ಮೇಲೆ ಮಲ್ಕೊಳಕ್ ಬರ್ಬೇಕು, ಸರಿನಾ? ಇರು, ಫೋನ್ ತರ್ತೀನಿ. ಭೀಮಣ್ಣ, ನಾನು ಮಲ್ಗಿಸ್ತೀನಿ. ಸರಿ ಮೋರೆ. ಅಯ್ಯೋ ಬನ್ಶಂಕರಮ್ಮ, ನನ್ ಶತ್ರು ಇರ್ಲಿ, ನಿನ್ ಶತ್ರುಗಳಿಗೂ ಚಕ್ಲಿ ಮಾಡೋ ಕಷಾಯ ಕುಡಿಯೋ ಶಿಕ್ಷೆ ಮಾತ್ರ ಕೊಡ್ಬೇಡ ಅಮ್ಮ. ಯಪ್ಪ, ಅದೇನೇನ್ ಹಾಕ್ ಮಾಡ್ತಾಳೋ. ನಿನಗೆ ಗೊತ್ತಾಗ್ಬೇಕು
ಅಲ್ಲ ಯಾರಾದ್ರೂ ತನ್ ಸ್ವಂತ ಮಕ್ಳಿಗೆ ಈ ತರ ಎಲ್ಲ ಮಾಡ್ತಾರ? ಅದ್ರಲ್ಲೂ ತಾನ್ ಹೇಳ್ದಂಗ್ ಕೇಳೋ ಮುದ್ದು ಮಗಳಿಗೆ ಇಷ್ಟೊಂದ್ ಕಠೋರವಾದ ಶಿಕ್ಷೆ ಕೊಡ್ತಾರ? ಛೆ! ಆದ್ರೂ ನನ್ ಮಾನ ಮರ್ಯಾದೆ ಉಳಿಸ್ಬಿಟ್ಟೆ ಕಣಮ್ಮ ನೀನು. 18 ವರ್ಷದಿಂದ ನಿನ್ನ ನೋಡೋಕೆ ಅಂತ ಕಾಯ್ತಿದ್ದ ನಮ್ಮ ಅರ್ಶಿನಕಟ್ಟೆ ಜನ ಅವ್ರಿಗಾಗಿರೋ ಸಂತೋಷಕ್ಕೆ ಇವತ್ತೆಲ್ಲ ನಿದ್ದೆನೆ ಬರೋದಿಲ್ಲ ಅವರಿಗೆ. ಅದೆಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಲದಮ್ಮ ನಿನಗೆ. ಏನ್ ಗೊತ್ತಾ, ನನ್ನ ಹತ್ರ ಏನಾದ್ರೂ ಒಂದು ಕನ್ನಡಿ ಇದ್ದಿದ್ರೆ ನಿನ್ ಬಾಗ್ಲು ತೆಗ್ದಾಗ ಅದೆಷ್ಟು ಮುದ್ದ ಕಾಣ್ತಿದೆ ಅಂತ ಅದೇ ಕನ್ನಡಿಲಿ ತೋರಿಸ್ಬಿಡ್ತಿದ್ದೆ. ಆದ್ರೂ ಎಲ್ರೂ ಚಕ್ಲಿ ತಪ್ಪು ಮಾಡಿದಾಳೆ ಅಂತ ಬೈಬೇಕಾದ್ರೆ ನನಗೆಷ್ಟು ಭಯ ಆಗ್ತಿತ್ತು ಗೊತ್ತಾ ಅಮ್ಮ. ಏನೇ ಆದ್ರೂ ನೀನ್ ಇದ್ಯಾ ಅನ್ನೋ ಧೈರ್ಯದ ಮೇಲೆ ಶಾಂತಾರಾಮಣ್ಣನೇ ಎದುರಾಕೋಬಿಟ್ಟೆ ನಾನು. ನೀನೇನಾದ್ರೂ ಬಾಗ್ಲು ತೆಗೆದೆ ಹೋಗಿದ್ದಿದ್ರೆ ಇಡೀ ಊರೇ ಕಷಾಯ ಕುಡ್ಸಿರೋರು ನನಗೆ. ಆದ್ರೂ ನಿನ್ ಬಾಗ್ಲು ತೆಗ್ದಿದ್ಯಾಕೆ, ಅದಕ್ಕೆ ಯಾರ್ ಕಾರಣ ಅಂತ ಈಗ್ಲೂ ಅರ್ಥ ಆಗ್ತಿಲ್ಲ. ನಮ್ಮೋರಿಂದನಾ, ಕಾಮಿನಿ ಅಮ್ಮನೋರಿಂದನಾ, ಅಥವಾ ಶ್ರವಣ, ನಿನ್ ಫೋನ್ ಪಡ್ಕೋತಿದ್ದೆ ನೋಡು. ಯಾರು? ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಹಲೋ ಹಲೋ, ಅಗಸ್ತ್ಯ ಅಣ್ಣ ಫೋನ್ ಎತ್ತುತ್ತಿಲ್ಲ ಕಣೋ, ಅವ್ನ್ ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಇನ್ನೊಂದ್ಸರಿ ಮಾಡು, ಅವ್ನು ಎತ್ತ ತನಕ ಮಾಡ್ತಾನೆ ಇರು. ಅಮ್ಮು, ನೀನು ಅಗಸ್ತ್ಯಂಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿ